ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ಶುಭೋದಯ. ಬೆಳಗ್ಗೆ ಸೋಮವಾರ ಇವತ್ತು ನಿಮಗೊಂದು ವಿಶೇಷವಾದಂಥ ಸುದ್ದಿ ಹೊತ್ತು ತಂದಿದ್ದೀನಿ. ಅದು ಮತ್ತು ಯಾವುದೂ ಅಲ್ಲ, ಟಿ ಬಾಸ್ ದರ್ಶನ್ ಅವ್ರದ್ದು ಡೆವಿಲ್ ಸಿನಿಮಾದ ಒಂದು ಅಪ್ಡೇಟು. ನಿನ್ನೆ ನೀವೆಲ್ಲ ನೋಡಿರ್ತೀರ, ಭಾನುವಾರ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ನಿಮಗೆ ಒಂದು ಲಿರಿಕಲ್ ವೀಡಿಯೋನ ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಅಂತ ಸರೆಗಮ ಒಂದು ಆಡಿಯೋ ಚಾನಲಲ್ಲಿ ಅದನ್ನು ಅಪ್ಡೇಟ್ ಕೂಡ ಮಾಡಿದರು. ದರ್ಶನ್ ಅವರ ಫ್ಯಾನ್ಸ್ ಪೇಜಲ್ಲೂ ಕೂಡ ಅದನ್ನು ಅಪ್ಡೇಟ್ ಮಾಡಿದರು. ಅದರ ವಿಚಾರವಾಗಿ ನಾನು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಇದ್ದರೆ ನೆಮ್ಮದಿಯಾಗಿರಬೇಕು, ಇದು ಹಾಡಿನ ಟೈಟಲ್ಲು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಅವರು ಕಾಟೇರ ಸಿನಿಮಾದ ಒಂದು ಯಶಸ್ಸಿನ ಸಂಭ್ರಮದಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ಒಂದು ಈವೆಂಟ್ ಆಗುತ್ತೆ. ಆ ಈವೆಂಟಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಸೊ ದೊಡ್ಡ ಹೀರೋಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಬೇಕು, ವರ್ಷಕ್ಕೆ 2 ಸಿನಿಮಾ ರಿಲೀಸ್ ಮಾಡಬೇಕು, ಈ ಥರ ಸಂಭ್ರಮಗಳಿಗೆ ಅವಾಗ ಸಾಕ್ಷಿ ಆಗುತ್ತೆ. ಥಿಯೇಟ್ರ್ಗಳಿಗೆ ಒಳ್ಳೆಯದಾಗುತ್ತೆ, ಥಿಯೇಟ್ರಿಗೆ ಜನ ಹೋಗ್ತಾರೆ, ಥಿಯೇಟ್ರ್ಗಳು ಯಾವಾಗಲೂ ಎಂಗೇಜ್ ಆಗಿರುತ್ತೆ, ಆಡಿಯನ್ಸು ಕೂಡ ಬರುವಂತಹ ಆ ಅಭ್ಯಾಸನ ವಾಡಿಕೆನ ಮುಂದುವರಿಸ್ಕೊಳ್ತಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಬಂದಾಗ ಅವರೊಂದು ಮಾತು ಹೇಳಿದರು, ವರಿ ಮಾಡಬೇಡಿ, ನಾನು ಅಕ್ಟೋಬರ್ಗೆ ರಿಲೀಸ್ ಮಾಡ್ತೀನಿ ಸಿನಿಮಾ ಅಂತ. 2024 ಅಕ್ಟೋಬರ್ಗೆ ಡೆವಿಲ್ ರಿಲೀಸ್ ಆಗುತ್ತೆ ಅನ್ನೋದು ಅಲ್ಲಿಂದ ಶುರುವಾಗಿತ್ತು. ಅವ್ರು ರಿಲೀಸ್ ಮಾಡ್ತೀವಿ ಅನ್ನೋ ಮನೋಭಾವದಲ್ಲೇ, ಅದೇ ಧ್ಯೇಯದಲ್ಲೇ ಸಿನಿಮಾನ ಕೂಡ ಮಾಡೋಕ್ಕೆ ಹೊರಟಿದ್ರು. ಆದರೆ ಒಂದಷ್ಟು ಅಡೆತಡೆಗಳು ಅಥವಾ ಆ ಒಂದು ಅಚಾತುರ್ಯಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಅದೇನಾಯಿತು ಅಂತ ನಿಮಗೆಲ್ಲ ಗೊತ್ತು. ಅದು ಇವತ್ತಿನವರೆಗೂ ಅದೇನೆಲ್ಲ ಅಪ್ಡೇಟ್ಸ್ ಆಗಿದೆ ಅಂತಲೂ ನಿಮ್ಗೆ ಗೊತ್ತು. ಸೊ ಅದೇ ಕಾರಣಕ್ಕೆ ಅದೆಷ್ಟು ಡಿಲೇ ಆಯಿತು ಅಂತಲೂ ಗೊತ್ತು. ಡಿಲೇ ಆದಮೇಲೆ ಅವರು ಹೆಂಗೆ ವರ್ಕ್ ಮಾಡ್ತಿದ್ದಾರೆ ಅಂತಲೂ ಗೊತ್ತು. ಸೊ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ಡೆವಿಲ್ ಸಿನಿಮಾಗೋಸ್ಕರ ದರ್ಶನ್ ಅವರು 104 ಡಿಗ್ರಿ ಸೆಲ್ಸಿಯಸ್ಸು ಜ್ವರ ಇದ್ದರೂ ಕೂಡ ಹಗಲು ರಾತ್ರಿ ಆ ಸಿನಿಮಾದ ಶೂಟಿಂಗ್ಗೆ ಕೆಲಸ ಮಾಡಿದ್ದಾರೆ. ಆ ಸಿನಿಮಾನ ಮುಗಿಸ್ಲೇಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಿರ್ಮಾಪಕರು ಆಲ್ರೆಡಿ ತುಂಬ ಡಿಲೇ ಆಗಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಇದರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಅವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದಾರೆ. ಅದು ಇಲ್ಲಿಂದ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಅವ್ರು ಯಾವತ್ತು ಕಮೆನ್ಸ್ ಆದರೂ ಶೂಟಿಂಗ್ಗೆ ಅವತ್ತಿಂದ ಇವತ್ತಿನವರೆಗೆ ಚಾಚೂ ತಪ್ಪದಂಗೆ 24 ಅವರ್ಸಲ್ಲಿ 18 to 22 ಅವರ್ಸ್ ಅವರು ಕೆಲಸ ಮಾಡಿ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ಅದರಂತೆ ಹಂಗಂತ ಏನೋ ಸ್ಟ್ರೆಸ್ಸಲ್ಲಿ ಪ್ರೆಷರಲ್ಲಿ ಮಾಡ್ದಂಗಲ್ಲ. ಸೊ ಅದಕ್ಕೇನು ಬೇಕೋ ಆ ರೀತಿಯಾದಂತಹ ತಯಾರಿ ಒಟ್ಟಿಗೆ ಈ ಸಿನಿಮಾನ ಅವರು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ. ಇತ್ತೀಚೆಗಷ್ಟೇ ಅವರು ಬ್ಯಾಂಕಾಗಿ ಹೋಗಿ 2 ಹಾಡುಗಳನ್ನು ಶೂಟ್ ಮಾಡಿ ಬಂದರು ಅಂತಲೂ ಕೂಡ ಕೇಳ್ಪಟ್ಟಿದ್ದೀವಿ. ಸೊ ಹೌದು, ಅದರಂತೆ ಈಗ ಸಿನಿಮಾ ಆಲ್ಮೋಸ್ಟ್ ರೆಡಿಯಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ. ಅದರಂತೆ ಅವರು ಹೇಳಲಿಕ್ಕಾಗಲ್ಲ, ಅಕ್ಟೋಬರ್ಗೆ ರಿಲೀಸ್ ಬಂದರೂ ಬರಬಹುದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬರ್ತೈತೆ. ಸೊ ಹಾಗೇನಾದರೂ ಬಂತು ಅಂದರೆ ಕಾಂತಾರ ಬರುತ್ತೆ, ಕಾಂತಾರ ಜೊತೆಗೆ ಡೆವಿಲ್ ಕೂಡ ರಿಲೀಸ್ ಆಗೋ ಎಲ್ಲ ಸಾಧ್ಯತೆಯೂ ಇದೆ. ಇದ್ರ ಜೊತೆಗೆ KD ಇದೆ, 45 ಇದೆ, ಸುದೀಪ್ ಅವ್ರದ್ದು K47 ಅದು ಕೂಡ ಬಿರುಸಿನಿಂದ ಶೂಟಿಂಗ್ ಆಗ್ತಿದೆ. ಹೇಳಲಿಕ್ಕಾಗಲ್ಲ, ಅಂದರೆ ಡಿಸೆಂಬರ್ ಅಷ್ಟೊತ್ತಿಗೆ ಈ ಎಲ್ಲ ಸಿನಿಮಾಗಳು ರಿಲೀಸ್ ಆದರೂ ಆಗ್ಬೋದು. ಹಾಗೇನಾದರೂ ಆಯಿತು ಅಂತಂದರೆ 15 ದಿನಕ್ಕೊಂದು ದೊಡ್ಡ ಸಂಭ್ರಮ ಕನ್ನಡ ಚಿತ್ರರಂಗದಲ್ಲಿ ಬರೆದಿಟ್ಕೋಬೋದು. ಆ ರೀತಿಯಾದಂಥ ಸಂಭ್ರಮಗಳಿಗೆ ಸಿನಿಮಾಗಳು ಸಾಕ್ಷಿ ಆಗೋದಕ್ಕೆ ಲೈನಪ್ಪಲ್ಲಿದ್ದಾವೆ. ದರ್ಶನ್ ಅವ್ರ ಸಿನಿಮಾ ಬಗ್ಗೆ ತುಂಬ ವಿಶೇಷವಾದಂಥ ಕುತೂಹಲ ಮತ್ತು ಕ್ರೇಜು ಎರಡೂ ಇದೆ. ಸೊ ಡೆವಿಲ್ ಸಿನಿಮಾದ ಮೇಲೆ ಅವರ ಅಭಿಮಾನಿಗಳು ತೋರಿಸ್ತಾ ಇದ್ದಂಥ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಮೇಲೆ ಆಗ್ತಿರೋಂಥ ಬಸ್ ಆಗಿರ್ಬೋದು, ಸೊ ಇಡೀ ಇಂಡಸ್ಟ್ರಿ ಅದರ ಮೇಲೆ ಇಟ್ಟಿರೋಂಥ ಒಂದು ಕಣ್ಣಾಗಿರ್ಬೋದು, ಅಂದರೆ ಎಲ್ಲ ರೀತಿಯಲ್ಲೂ ಆ ಸಿನಿಮಾ ಮೇಲೆ ಫೋಕಸ್ಡ್ ಆಗಿದೆ. ಸೊ ಹಾಗಾಗಿ ಇದು ತುಂಬ ಕುತೂಹಲ ಹುಟ್ಟಿಸಿರುವಂಥ ಸಿನಿಮಾ. ಅಕ್ಟೋಬರ್ಗೆ ಬಂದರೂ ಅಚ್ಚರಿ ಇಲ್ಲ. ಚಿತ್ರತಂಡದಿಂದ ಅಂತಹ ಅಧಿಕೃತ ಮಾಹಿತಿ ಯಾವುದೂ ಇಲ್ಲ. ಆದರೆ ಈ ಹಾಡಿನ ಬಗ್ಗೆ ಇವಾಗ ಒಂದು ವಿಷಯ ಹೇಳ್ತೀನಿ ಕೇಳಿ. ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋದು ದರ್ಶನ್ ಅವರ ಒನ್ ಆಫ್ ದ ಸ್ಟೇಟ್ಮೆಂಟು. ಅವರೆಲ್ಲೋ ಒಂದು ಕಡೆ ಇದನ್ನು ಹೇಳಿದರು ಕೂಡ, ಅದನ್ನು ಹುಡುಕಿದ್ರೆ ಸಿಗುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ಇದು ಒಂದು ಲೈನ್ ನೋಡಿದ ತಕ್ಷಣ ನನಗನ್ಸಿದ್ದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಸೊ ಅವರ ಬದುಕಿನ ಒಂದಷ್ಟು ಏರಿಳಿತಗಳು, ಅವರು ಮಾಡಿದಂಥ ಸ್ಟ್ರಗಲ್ಲು, ಅವರು ಗಳಿಸಿದಂಥ ಯಶಸ್ಸು ಎಲ್ಲ ಥರದ್ದು ಇರ್ಬೋದು. ಸೊ ಆ ಎಲ್ಲದರ ಒಂದು ಸಮ್ಮರೈಸು ಈ ಹಾಡು ಆಗಿರ್ಬೋದಾ, ಈ ಸಂದರ್ಭಕ್ಕೆ ಅದು ತುಂಬ ಸೂಕ್ತವಾಗಿರಬಹುದಾ, ಸಿನಿಮಾ ಜೊತೆಗೆ ಅವರ ವೈಯಕ್ತಿಕ ಬದುಕಿನ ಒಂದಷ್ಟು ವಿಚಾರಗಳು ಈ ಲಿರಿಕಲ್ಲಿ ಇರ್ಬೋದಾ ಅನ್ನೋ ಒಂದು ಕುತೂಹಲ ಈ ಒಂದು ಲೈನ್ ನೋಡಿದಾಗ ಅನ್ನಿಸ್ತು. ಮೇ ಬಿ ಗೊತ್ತಿಲ್ಲ ಹಾಡು ಹೇಗಿದೆ, ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ಈ ಹಾಡು ಹೇಗಿದೆ ಅಥವಾ ಹೆಂಗೆ ಬಂದಿದೆ ಅದು ಯಾವುದೂ ಗೊತ್ತಿಲ್ಲ. ಬಟ್ ಈ ಲೈನ್ ನೋಡಿದಾಗ ಈ ಥರದೊಂದು ಅನಿಸಿಕೆ ನನ್ನೊಳಗಡೆ ಶುರುವಾಗಿದ್ದಂಥದ್ದು. ಆ್ಯಕ್ಚುಲಿ ಅದು ಈ ಹಾಡಿನ ಒಂದು ಲಿರಿಕಲ್ ಈ ಥರ ರಿಲೀಸ್ ಆಗ್ತಿದೆ ಅಂತ ಪೋಸ್ಟ್ ಮಾಡಿದರೆ ಸುಮಾರು ಕಮೆಂಟ್ಸ್, ಆ ಥರದ್ದೊಂದು ಕಮೆಂಟ್ಸು ಕೂಡ ಬರ್ತಾಯಿದೆ. ಸೊ ಬೇರೆ ಥರದ ಅಭಿಪ್ರಾಯಗಳು, ಒಬ್ಬೊಬ್ಬರದ್ದು ಒಂದೊಂದು ಪರ್ಸೆಪ್ಷನು ಗೊತ್ತಿಲ್ಲ. ಹಾಡು ಬಂದಮೇಲೆ ಒಟ್ಟಿನಲ್ಲಿ ಟ್ರೆಂಡಿಯಾಗಿರುತ್ತೆ, ಒಂದು ಸ್ಟೈಲಿಶ್ ಆಗಿರುತ್ತೆ. ರಾಬರ್ಟಲ್ಲಿ ಅವರು ಯಾವ ರೀತಿ ಒಂದಷ್ಟು ಹೊಸ ಥರದ್ದು ರಾಬರ್ಟಲ್ಲಿ ಆ ಹಾಡುಗಳನ್ನು ಅವ್ರು ಮಾಡಿದ್ರು, ಆ ಥರದ್ದು ಅಗೇನ್ ದರ್ಶನ್ ಅವರಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಹಾಡಲ್ಲಿ ಅನ್ನೋ ಥರದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಂತಂದರೆ, ಒಂದು ಇದ್ರ ಜೊತೆಗೆ ಪ್ರಕಾಶ್ ಅವರ ಜೈಮಾತಾ ಕಂಬೈನ್ಸ್ ಜೊತೆಗೆ ಸರೆಗಮದವರು ಕೂಡ ಈ ಸಿನಿಮಾನ ಸಹಯೋಗ ಮಾಡ್ತಿದ್ದಾರೆ ಅಂತಂದು ಅಸೋಸಿಯೇಟ್ ಆಗಿದ್ದಾರೆ ಅಂತ ಇವತ್ತು ನಾನು ಇದರಲ್ಲಿ ಕ್ಯಾಪ್ಷನಲ್ಲಿ ನೋಡಿದೆ. ಸೊ ಸರೆಗಮದವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರು ಡೆವಿಲ್ಗೆ ಆಗ್ತಿದ್ದಾರೆ. ಸೊ ಅದೊಂದು ತುಂಬ ದೊಡ್ಡ ವಿಷಯ. ಸೊ ಸರೆಗಮ ಆಡಿಯೋ ಲೇಬಲ್ಲು ನಿಮಗೆಲ್ಲ ಗೊತ್ತಂಗೆ ದೇಶದಲ್ಲಿ ಎಷ್ಟು ದೊಡ್ಡ ಕಂಪನಿ ಅಂತಲೂ ಗೊತ್ತು. ಸೊ ಅವರು ಈ ಸಿನಿಮಾಗೆ ಬಂಡವಾಳ ಹೂಡ್ತಿದ್ದಾರೆ ಅಂತಂದಾಗ ಈ ಕೊಲಾಬ್ರೇಷನ್ನು, ಈ ಕಾಂಬಿನೇಷನ್ನು ಯಾವ ರೀತಿಯಾದಂಥ ಒಂದು ಪ್ರೊಡಕ್ಷನ್ನ ಮಾಡಿರುತ್ತೆ ಅನ್ನೋದನ್ನು ನೀವೇ ಊಹಿಸ್ಕೋಬೋದು.
ಸೊ ಪ್ರಬಲವಾದಂಥ 2 ಪ್ರೊಡಕ್ಷನ್ ಹೌಸ್ಗಳು ಕೂಡ ಜೊತೆಯಾಗಿದ್ದಾವೆ ಅನ್ನೋದು ಈ ಹಾಡಿನ ಮೂಲಕ ಅವರು ಅನೌನ್ಸ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಖಂಡಿತವಾಗ್ಲೂ ದರ್ಶನ್ ಅವರ ಅಭಿಮಾನಿಗಳಿಗೆ ಹಸಿವನ್ನು ನೀಗಿಸುವಂಥ ಹಾಡು ಇದಾಗುತ್ತೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ಅದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ನಾವು ಕೂಡ ಆಗಸ್ಟ್ 15ನೇ ತಾರೀಕಿಗೆ ಇಂಡಿಪೆಂಡೆನ್ಸ್ ಡೇಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಐ ಥಿಂಕ್ ನಮ್ಮ ಎಲ್ಲ ಕುತೂಹಲಗಳಿಗೆ ಅಥವಾ ನಮ್ಮ ಎಲ್ಲ ಇದಕ್ಕೆ ಉತ್ತರ ಅವತ್ತು ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.